ನನ್ನ ಪಡಿಗೆ ನಾನು ಡ್ಯಾನ್ಸ್ ಆಡ್ತಿದ್ದೆ ಗುರು. ಈ ಹುಡುಗಿ ಕರೆದ್ಬಿಟ್ಟು ಏನಂತ ಅನ್ಬೇಕು ಗೊತ್ತಾ, ನಾನೇ ಶಾಕು. ಈ ವಿಡಿಯೋ ನೀವು ನೋಡ್ಬೇಕಾ, ಕೊನೆ ತನಕ ನೋಡಿ. ಮನೇಲಿ ಕೂತು ಬೇಜಾರಾಗ್ತಿತ್ತು ಅಂತ ನಮ್ಮ ಹುಡ್ಗಂಗೆ ಕಾಲ್ ಮಾಡಿದೆ. ಯಾವತ್ತು ಆಚೆ ಕರ್ಕೊಂಡು ಹೋಗ್ತಿರೋನು ಇವತ್ತು ಸಡನ್ ಆಗಿ ಬಾ ಅಂತ ಹೇಳ್ಬಿಟ್ಟ. ಸರಿ ಆಯ್ತು ಅಂತ ಅನ್ಕೊಂಡು ನಾನು ನಮ್ಮ ಚರಿಗೆ ಕಾಯಿ ಮಾಡ್ಬಿಟ್ಟು ಹೊರಟಿದ್ದೆ ಅವ್ರ ಮನೆ ಹತ್ರ. ನೋಡಿದ್ರೆ ನನಗೆ ವೆಯ್ಟ್ ಮಾಡಿಸ್ತವನೆ. ಕೊನೆಗೂ ಬಂದಾಗರು ಎಲ್ಲೋ ಆಚೆ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಲ್ಲ, ಏನಾಯ್ತು ಅಂತ ಕೇಳಿದ್ಕೆ ಇವಾಗಲ್ಲ ಕಣೋ 6 ಗಂಟೆಗೆ ಅಂದ. ಸರಿ ಇನ್ನೇನು ಮಾಡೋಣ, ಅವ್ರ ಮನೇಲಿ ಟೈಮ್ ಪಾಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮೂವಿ ನೋಡ್ಕೊಂಡು ಗೇಮ್ಸ್ ಎಲ್ಲ ಆಡ್ಕೊಂಡು ಅಲ್ಲೇ ಸ್ವಲ್ಪ ಟೈಮ್ ಪಾಸ್ ಮಾಡ್ದವು. ಕೊನೆಗೆ ಟೈಮ್ ಆಗಿದ್ದೆ ಗೊತ್ತಾಗಿಲ್ಲ, ಆಲ್ರೆಡಿ 5 ಗಂಟೆ ಆಗ್ಬಿಟ್ಟಿದೆ. ಸರಿ ಆಯಿತು ಅಂತ ಅನ್ಕೊಂಡು ನಾನು ಮನೆಗೆ ಹೋಗ್ಬಿಟ್ಟು ರೆಡಿಯಾಗಿ ನಮ್ಮ ಮನೆ ಹತ್ರ ಬಂದ್ಬಿಟ್ಟು ಅವನೇ ಬಂದು ಕರ್ಕೊಂಡು ಹೋದ. ಸರಿ ಆಯಿತು ಓಕೆ ಅಂತ ಅನ್ಕೊಂಡು ಎಲ್ಗೋ ಅಂತ ಕೇಳಿದ್ಕೆ RCB ಮ್ಯಾಚ್ ನೋಡೋಕ್ಕೆ ಅಂತ ಹೇಳ್ದ. ಕಂಗ್ರ್ಯಾಚುಲೇಷನ್ ಬ್ರದರ್. ಪೊಲೀಸ್ ಹೆಲ್ಮೆಟ್ ಹಾಕಿಲ್ಲ ಅಂತ ಮಕ್ಕನೇ ಆ ಕಡೆ ತಿರ್ಸ್ಕೊಬಿಟ್ಟವ್ರೆ. ನಾನು ಇಲ್ಲಿ ನಾರ್ಮಲ್ ಕರ್ಕೊಂಡ್ ಅಂತ ಅನ್ಕೊಂಡು ನೋಡಿದ್ರೆ ಮಸ್ತಾಗಿರೋ ಕಡೆನ ಕರ್ಕೊಂಡ್ಬಂದ್ಬಿಟ್ಟವನ್ನೇ. ಸರಿ ಆಯಿತು ಓಕೆ ಅಂತ ಅನ್ಕೊಂಡು ನಾವು ಎಂಟ್ರಿ ಕೊಟ್ಕೊಂಡು ಹೊರಗಡೆ ಹೋಗಿ ಕೂತ್ಕೊಂಡು ಮ್ಯಾಚ್ ಸ್ಟಾರ್ಟ್ ಆಗೋಕ್ಕಿಂತ 10 ನಿಮಿಷ ಇತ್ತು. ಫುಡ್ ಎಲ್ಲ ಆರ್ಡ್ರ್ ಮಾಡೋಣ ಅಂತ ಅಂದ್ಕೊಂಡು ಫುಡ್ ಎಲ್ಲ ಆರ್ಡ್ರ್ ಮಾಡ್ತಾಯಿದ್ದು. ಪಬ್ ವೈಪ್ ಕಂಪ್ಲೀಟ್ ಆಗೋದೇನೆ ಫುಡ್ ಕರೆಕ್ಟಾಗಿದ್ದರೆ ಮಾತ್ರ. ಇನ್ನೂ ಮ್ಯಾಚ್ ಸ್ಟಾರ್ಟ್ ಆಗಿಲ್ಲ, ಕ್ರೇಜ್ ಮಾತ್ರ ನೆಕ್ಸ್ಟ್ ಲೆವೆಲ್. ಯಾರೋ ಶೀಲ ಅಂತಿದ್ರು. ನಾವು ನೋಡೋಣ ಅಂತ ಅನ್ಕೊಂಡು ಕೆಳಗಡೆ ಹೋದ್ವಿ. ನೋಡಿದ್ರೆ ಯಾರೂ ಇಲ್ಲ ಅಂತ ಅನ್ಕೊಂಡು ಒಬ್ಬನೇ ಡ್ಯಾನ್ಸ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸಡನ್ನಾಗಿ ನೋಡಿದ ತಕ್ಷಣನೇ 3 ಹುಡುಗಿರು ಬಂದ್ಬಿಡೋದ. ಇವ್ರು 3 ಜನದಲ್ಲಿ ಯಾರು ಶೀಲಾ ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಸುಮ್ಮನಾದೆ. ಪಬ್ಬಲ್ಲಿ ಕನ್ನಡ ಸಾಂಗ್ ಇಲ್ಲ ಅಂತಂದ್ರೆ ಅದು ವೈಬ್ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ. ನೋಡ್ತಿದ್ದಂಗೆನೆ ನಮ್ಮ ಅಪ್ಪು ಸಾಂಗ್ ಹಾಕಿದ್ರು, ನಾವು ಬಿಟ್ಬಿಡ್ತೀವ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.